ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಈ ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಿದ ಮೇಲೆ ಮೊದಲ ಬಾರಿ ಆರ್ಎಸ್ಎಸ್ನ ಸರಸಂಘ ಚಾಲಕ ಬಿಜೆಪಿ ನಾಯಕರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದಾರಂತೆ. ಒಂದು ಮಹತ್ವದ ಸಂದೇಶ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾದ್ರೆ ಬಿಜೆಪಿ ಮುಖಂಡರಿಗೆ ಮೋಹನ್ ಭಾಗವತ್ ಅವರು ಕೊಟ್ಟಿರುವಂತಹ ಸಂದೇಶ ಏನು, ಆ ಕುರಿತ ಡೀಟೇಲ್ಸ್ ಇದು. ಆರ್ಎಸ್ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಬಿಜೆಪಿ ಮುಖಂಡರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಕೇಶವ ಕೃಪಾದಲ್ಲಿ ನಡೆದ ಸಭೆಯಲ್ಲಿ ಹಾಗಾದ್ರೆ ಕೊಟ್ಟ ಸಂದೇಶ ಏನು? ಸಂಘದ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಪಥಸಂಚಲನ ವಿಚಾರವನ್ನ ರಾಜಕೀಯವಾಗಿ ಬಳಸಬೇಡಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಹೇಳಿಕೆ ಕೊಡುವ ಮೊದಲು ಸಂಘದ ಪ್ರಮುಖರ ಜೊತೆ ಸಲಹೆಯನ್ನ ಪಡೆದುಕೊಳ್ಳಬೇಕು. ಬೇಕಾಬಿಟ್ಟಿಯಾಗಿ ಮಾತಾಡಬೇಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಾಜಕೀಯವನ್ನ ಪಥಸಂಚಲನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕ್ ಹೋಗ್ಲೇಬೇಡಿ. ಏನಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಡ್ತೀರಿ ಅಂದ್ರೆ ಮೊದಲು ಆರ್ಎಸ್ಎಸ್ ನ ಪ್ರಮುಖರ ಜೊತೆಗೆ ಮಾತಾಡಿ, ಒಂದಷ್ಟು ಸಲಹೆ ಸೂಚನೆಗಳನ್ನ ಪಡೆದುಕೊಳ್ಳಿ, ಆ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಈ ಹಿಂದೆ ಆರ್ಎಸ್ಎಸ್ ನ ಒಂದಷ್ಟು ಚಟುವಟಿಕೆಗಳನ್ನ ಸರ್ಕಾರಿ ಜಾಗದಲ್ಲಿ ಬ್ಯಾನ್ ಮಾಡಿದಾಗ ಬಿಜೆಪಿ ನಾಯಕರು ಮುತುವರ್ಜಿ ವಹಿಸಿಕೊಂಡು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದ್ರು. ಯಾರು ಮಾತಾಡಬೇಡಿ, ಆರ್ಎಸ್ಎಸ್ ಅದನ್ನ ಫೇಸ್ ಮಾಡುತ್ತೆ ಅಂತ ಅಲ್ಲಿನ ಪ್ರಮುಖರೇ ಹೇಳಿದ್ರು. ಈಗ ಅರ್ಧ ಫಸ್ಟ್ ಟೈಮ್ ಮೋಹನ್ ಭಾಗವತ್ ಅವರು ಒಂದು ಸಂದೇಶ ಕೊಟ್ಟಿದ್ದಾರಂತೆ. ಸಭೆಯಲ್ಲಿ ಆಗಿದ್ದೇನು, ಏನ್ ಸಂದೇಶ ಕೊಟ್ಟಿದ್ದಾರೆ ಅಂತ? ಶ್ರುತಿ, ಕಳೆದ 4 ದಿನಗಳಿಂದಲೂ ಕೂಡ ರಾಜ್ಯ ಪ್ರವಾಸವನ್ನ ಕೈಗೊಂಡಿರುವಂತಹ ಮೋಹನ್ ಭಾಗವತ್ ಅಂದ್ರೆ ಆರ್ಎಸ್ಎಸ್ನ ಸರಸಂಚಾಲಕರಾಗಿರುವಂತಹ ಮೋಹನ್ ಭಾಗವತ್ ಅವರು ನಿರಂತರವಾಗಿ ಸಭೆಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಲವು ಖಾಸಗಿ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗಿದ್ರು. ಇದರ ಜೊತೆಗೆ ಬಿಜೆಪಿ ನಾಯಕರಿಗೆ, ಅದೇ ರೀತಿಯಾಗಿ ಸಂಘದ ಕೆಲವರಿಗೆ ಸಾಕಷ್ಟು ಸಂದೇಶವನ್ನ, ಸಲಹೆಯನ್ನ, ಸೂಚನೆಯನ್ನ ಇದೀಗ ಮೋಹನ್ ಭಾಗವತ್ ಅವರು ಕೊಟ್ಟಿರುವಂತದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತದ್ದು ಆರ್ಎಸ್ಎಸ್ ಚಟುವಟಿಕೆಗಳ ವಿಚಾರ. ಹೀಗಾಗಿ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಅದೇ ರೀತಿಯಾಗಿ ಕಾಂಗ್ರೆಸ್ನ ಕೆಲ ನಾಯಕರು ಆರ್ಎಸ್ಎಸ್ ನ ಪ್ರಶ್ನೆ ಮಾಡಿದ್ರು. ಅಂದ್ರೆ ನೆಗೆಟಿವ್ ಆಗಿ ನರೇಟಿವ್ ಮಾಡೋದಕ್ಕೆ ಮುಂದಾಗಿದ್ರು. ಯಾವ ರೀತಿಯಾಗಿ ಅಂದ್ರೆ ಆರ್ಎಸ್ಎಸ್ ಯಾಕೆ ನೋಂದಣಿ ಆಗಿಲ್ಲ, ಅದೇ ರೀತಿಯಾಗಿ ಆರ್ಎಸ್ಎಸ್ ನ ಆದಾಯ ತೆರಿಗೆ ಯಾವುದು, ಅದೇ ರೀತಿಯಾಗಿ ಆದಾಯ ಎಲ್ಲಿಂದ ಬರುತ್ತೆ ಆರ್ಎಸ್ಎಸ್ಗೆ ಅನ್ನುವಂತಹ ಆರ್ಎಸ್ಎಸ್ ನ ಹಿನ್ನೆಲೆಯನ್ನ ತೆಗೆಯೋದಕ್ಕೆ ಇದೀಗ ಕಾಂಗ್ರೆಸ್ ನಾಯಕರು ಮುಂದಾಗಿದ್ರು. ಅದರಲ್ಲಿ ಪ್ರಮುಖರಾದಂಥವರು ಪ್ರಿಯಾಂಕ್ ಖರ್ಗೆ ಅವರು. ಸೊ ಹೀಗಾಗಿ ಇದೆಲ್ಲ ವಿಚಾರವಾಗಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ಮುಗಿ ಬೀಳ್ತಾ ಇದ್ರು. ಅಂದ್ರೆ ಬಿಜೆಪಿ ವಿರುದ್ಧ ಮಾತನಾಡಿದಾಗಲೇ ಯಾವಾಗಲೂ ಪ್ರತಿಕ್ರಿಯೆ ನೀಡುವಂತಹ ಬಿಜೆಪಿ ನಾಯಕರು ಆರ್ಎಸ್ಎಸ್ ವಿಚಾರ ಬಂದಾಗ ಯಾಕೆ ಮುಗಿ ಬೀಳ್ತೀರಾ, ಅದನ್ನ ನೋಡ್ಕೊಳ್ಳೋದಕ್ಕೆ ಆರ್ಎಸ್ಎಸ್ ಇದೆ ಅನ್ನುವಂತಹ ಸಂದೇಶವನ್ನ ಈಗಾಗಲೇ ಈ ಹಿಂದೆ ಆರ್ಎಸ್ಎಸ್ ನ ಕೆಲವರು ಕೊಟ್ಟಿದ್ರು ಬಿಜೆಪಿ ನಾಯಕರಿಗೆ ಸಂದೇಶವನ್ನ. ಈ ಒಂದು ವಿಚಾರವನ್ನ ಗ್ಯಾರಂಟಿ ನ್ಯೂಸ್ ಕೂಡ ಬಿತ್ತರಿಸಿತ್ತು. ಸೊ ಹೀಗಾಗಿ ಈಗ ಕಳೆದ 4 ದಿನಗಳಿಂದ ಕೂಡ ಏನು ಬೆಂಗಳೂರಿನಲ್ಲಿ ಬಿಡುಬಿಟ್ಟಿರುವಂತಹ ಮೋಹನ್ ಭಾಗವತ್ ಅವರು ಈಗ ಮತ್ತೊಂದು ಬಾರಿ ಖಡಕ್ ಸಂದೇಶವನ್ನ ಕೊಟ್ಟಿರುವಂತದ್ದು. ಎಲ್ಲೇ ಆದ್ರೂ ಕೂಡ ಆರ್ಎಸ್ಎಸ್ ನ ಬಗ್ಗೆ ಬಿಜೆಪಿ ನಾಯಕರು ಬಾಯಿ ಬಿಡಬಾರ್ದು. ಆರ್ಎಸ್ಎಸ್ಗೆ ಈಗಾಗಲೇ 100 ವರ್ಷ ಆಗಿದೆ. ಅದನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕು, ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಹೇಗೆ ಎದುರಿಸಬೇಕು ಅನ್ನುವಂಥದ್ದು ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದು ವೇಳೆ ನೀವು ಮಾತನಾಡಬೇಕು ಅನ್ನುವಂತಹ ಪರಿಸ್ಥಿತಿ ಎದುರಾದ್ರೆ ನೀವು ಆರ್ಎಸ್ಎಸ್ ನ ಕೆಲವರಿಂದ ಸಲಹೆಯನ್ನ ಪಡೆದುಕೊಂಡು ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ನಂತರ ಮಾಧ್ಯಮಗಳಿಗೆ ಮಾತನಾಡಿ ಅನ್ನುವಂತಹ ಸಂದೇಶವನ್ನ ಇದೀಗ ಮೋಹನ್ ಭಾಗವತ್ ಅವರು ಕೊಟ್ಟಿರುವಂತದ್ದು. ಶ್ರುತಿ, ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಆರ್ಎಸ್ಎಸ್ ಕೊಟ್ಟಿರುವಂತಹ ಈ ಸಂದೇಶವನ್ನ ಎಷ್ಟು ಮಟ್ಟಿಗೆ ಬಿಜೆಪಿ ನಾಯಕರು ಪಾಲನೆ ಮಾಡ್ತಾರೆ ಕಾದ್ ನೋಡೋಣ.